ಈಗ ಕ್ವಿಕ್ ಬಿಟ್ಸುತ್ತು ಬಿಗ್ ಬಾಸ್ ರಾಶಿಕಾ ಅವರೊಂದಿಗೆ. ಸೊ ಇದರಲ್ಲಿ 10 ಪ್ರಶ್ನೆಗಳಿರುತ್ತೆ. ಸೊ ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ಬೋದು, ಜೊತೆಲಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ. ಸೊ ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ನನ್ನ ಸ್ಟ್ರೆಂತ್ ನನ್ನ ಫ್ಯಾಮಿಲಿ. ವೀಕ್ನೆಸ್ ಅಂತ ಬಂದರೆ ಸ್ವಲ್ಪ ಓವರ್ ಥಿಂಕ್ ಮಾಡ್ತೀನಿ. ಅದೇನು ಸ್ವಲ್ಪ ಕಟ್ ಮಾಡಿದ್ರೆ ಸರಿ ಇರುತ್ತೆ ಎಲ್ಲದೂ ಕೂಡ. ಓಕೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ? ನನ್ನ ಪ್ರಕಾರ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ದು ಬ್ಲೂ ಪ್ರಿಂಟ್ ಏನೋ ನಮಗಿನ್ನ ಗೊತ್ತಿಲ್ಲ. ನಾವು ಹೇಗಿರ್ತೀವಿ ಗೋ ವಿತ್ ದ ಫ್ಲೋ ಅನ್ನೋ ಥರ ಬಿಗ್ ಬಾಸ್. ಓಕೆ. ಯಾವ ವಿಚಾರಕ್ಕೆ ರಾಶಿಕಾ ಅವ್ರಿಗೆ ಬೇಗ ಕೋಪ ಬರುತ್ತೆ? ಸುಳ್ಳು ಹೇಳಿದ್ರೆ. ಓಕೆ. ಇಂದಿಗೂ ಮನಸ್ಸಲ್ಲಿ ಉಳಿದಿರುವಂಥ ಬಾಲ್ಯದ ನೆನಪು? ರಮ್ಯಾ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಿದ್ದು. ಮನದ ಕಡಲು ಸಿನಿಮಾದ ಫಸ್ಟ್ ಶಾರ್ಟ್ ನೆನ್ಪು ಮಾಡ್ಕೊಳ್ಳಿ. ಫಸ್ಟ್ ಶಾರ್ಟ್ ಬಂದು ನನ್ನ ಫೋನ್ ಕಾಲ್ ಇರುತ್ತೆ. ನಾನು ಇನ್ನೊಬ್ಬರು ಹೀರೋಯಿನಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ದಾನೆ ಹೀರೋ ಅಂತ ಹೇಳ್ತೀನಿ. ಅದೇ ನಂದು ಫಸ್ಟ್ ಶಾರ್ಟ್. ಓಕೆ. ಫಸ್ಟ್ ಸೆಲೆಬ್ರಿಟಿ ಕ್ರಷ್? ರಮ್ಯಾ ಮ್ಯಾಮ್. ನಂಗೆ ಅವರಂದರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ. ಸೊ ಏನಾದರೂ ಟ್ರೈ ಮಾಡಿದ್ದೀರಾ ಅಂದರೆ ನಾನು ಹೀಗೆ ಕಾಣಿಸ್ಕೋಬೇಕು, ಅಥವಾ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್, ಅವ್ರನ್ನ ಕ್ಯಾರಿ ಮಾಡೋ ರೀತಿ, ಆ್ಯಟಿಟ್ಯೂಡ್, ಇಫ್ ಯು ವಾಂಟ್ ಸ್ಟೀಲ್ ಸಮಥಿಂಗ್ ಫ್ರಮ್ ಹರ್ ಅನ್ನೋದಾದರೆ ಏನು? ಅವ್ರ ಸ್ಮೈಲ್. ಓಕೆ. ಅವ್ರ ಸ್ಮೈಲ್, ಅವ್ರ ಕಣ್ಣು, ನಾನು ಎಲ್ಲದನ್ನೂ ಸ್ಟೀಲ್ ಮಾಡ್ತೀನಿ ನನಗೆ ಒಂದೇನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ. ಓಕೆ. ರಾಶಿಕಾ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬಂದರೆ ಯಾವ ಅಡುಗೆ ಚೆನ್ನಾಗಿ ಮಾಡ್ತಾರೆ? ಚಿಕನ್ ಕರಿ ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ಅಡುಗೆ ಮಾಡೋಕ್ಕೆ ಬರುತ್ತೆ. ಓಕೆ. ಕ್ರೇಜಿ ಫ್ಯಾನ್ ಮೊಮೆಂಟ್? ಬಟ್ ಒಬ್ಬರು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಕೊಂಡು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಿದ್ರು. ಅದೊಂದು ಆಪ್ಷನ್ ಬಂದ್ಬಿಟ್ಟಿದೆ ಅಲ್ವಾ ಇವಾಗ. ನನಗೆ ನೀವು ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಸೂಸೈಡ್ ಲೆಟರ್ ಬರೆದಿಟ್ಟು ಸತ್ತೋಗ್ತೀನಿ ಈ ಥರ ಎಲ್ಲ. ನಂಗೆ ಗೊತ್ತು ಅವ್ರು ಸುಮ್ಮನೆ ಏನೋ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ಕೊಂಡು. ಬಟ್ ಇದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಭಯ ಆಗೋಗಿತ್ತು, ಏನು ಇವ್ರು ಈ ಥರ ಎಲ್ಲ ಮೆಸೇಜ್ ಹಾಕ್ತಿದ್ದಾರೆ ಅಂದ್ಕೊಂಡು. ಅದು ಒಂದೇ. ಓಕೆ. ಫೇವ್ರೇಟ್ ಫಿಲ್ಮ್ ಸ್ಟಾರ್ಸ್? ಎಲ್ಲರಿಗೂ ಗೊತ್ತು ರಮ್ಯಾ ಮ್ಯಾಮ್ ನಂಗೆ ಇಷ್ಟ. ನನಗೆ ಪುನೀತ್ ಸರ್ ಇಷ್ಟ, ಯಶ್ ಸರ್ ಇಷ್ಟ, ಸುದೀಪ್ ಸರ್. ಓಕೆ. ರಾಶಿಕಾ ಅವರನ್ನು ಮದುವೆ ಆಗೋ ಹುಡುಗ ಹೇಗಿರಬೇಕು? ನಾನು 5'8" ಇದ್ದೀನಿ. ಸೊ ಅವರು ಕೂಡ ನನಗಿಂತ ಸ್ವಲ್ಪ ಟಾಲ್ ಇರಬೇಕು. ನನಗೆ ಕೋಪ ತುಂಬ ಜಾಸ್ತಿ. ಸೊ ನನ್ನ ಹುಡುಗಂಗೆ ಪೇಷನ್ಸ್ ಜಾಸ್ತಿ ಇರಬೇಕು. ಯಾಕಂದರೆ ಪೇಷನ್ಸ್ ಇಲ್ಲನೇ ನನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ. ನಾನು ಹೇಳ್ದಲೇ ಅವನನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಪರ್ಸನ್ ಆಗಿರಬೇಕು.